ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪವರ್ ಲೈನ್ ಚಾನಲ್. ಇವತ್ತು ಎ ಸಿ ಪವರ್ ಅಂಡ್ ಡಿ ಸಿ ಪವರ್ ಬಗ್ಗೆ ಡಿಫ್ರೆಂಟ್ ನೋಡೋಣ ಫ್ರೆಂಡ್ಸ್. ಏನು ಎ ಸಿ ಅಂದರೆ ಎ ಸಿ ಫುಲ್ ಬಂದ್ಬಿಟ್ಟು ಆಲ್ಟರ್ನೇಟಿವ್ ಕರೆಂಟು. ಎ ಸಿ ಅಂದರೆ ಎ ಸಿ ದ ಕರೆಂಟ್ ವಿಚ್ ಫ್ಲೋ ಆಫ್ ಒನ್ ಆರ್ ಮೋರ್ ಡೈರೆಕ್ಷನ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್. ಇದನ್ನು ನಾವು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ದಿಕ್ಕುಗಳಲ್ಲಿ ಚಲಿಸುತ್ತದೆ. ಅದನ್ನು ನಾವು ಎ ಸಿ ಕರೆಂಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಎ ಸಿ ಕರೆಂಟಲ್ಲಿ ನಮಗೆ ವೋಲ್ಟೇಜು, ಕರೆಂಟು, ರೆಸಿಸ್ಟೆನ್ಸು ಬರುತ್ತೆ ಫ್ರೆಂಡ್ಸ್. Voltage is then the voltage is pressure and different in charge between 2 points. Current and then the flow of electron through a conductor ಅಂತ ಹೇಳ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ದ ಆಪೋಸಿಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದರಲ್ಲಿ ಈ ಮೂರು ನಾವು ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಪೈಪ್ ತಗೊಳ್ಳಿ ಫ್ರೆಂಡ್ಸ್. ಒಂದು ಪೈಪಲ್ಲಿ ನೀರು ಹೋಗ್ತಿರ್ತಲ್ಲ, ಅದು ಕರೆಂಟ್ ಅನ್ಕೊಳ್ಳಿ. ಆ ನೀರು ಪ್ರೆಸರ್ ಆಗಿ ಹೋಗ್ತಾ ಇರುತ್ತೆ, ವೋಲ್ಟೇಜ್ ಅನ್ಕೊಳ್ಳಿ. ಆ ಕರೆಂಟು ಮತ್ತೆ ವೋಲ್ಟೇಜ್ ನಡುವೆ ಒಂದು ಆಂಗಲ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ ಫ್ರೆಂಡ್ಸ್. ನಾವು ಎಲೆಕ್ಟ್ರಿಸಿಟಿಯಲ್ಲಿ ಡಿಫೈನ್ ಮಾಡೋಕ್ಕೋಸ್ಕರ ನಾವು ವೋಲ್ಟೇಜ್ ಕರೆಂಟ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಈಗ ಮತ್ತು ವೋಲ್ಟೇಜಲ್ಲಿ ಪ್ರೊಟೆಕ್ಷನ್ ಡಿಫರೆನ್ಸ್ ಅಂತ ಕರಿತೀವಿ, ವೋಲ್ಟ್ ಅಂತ ಕರಿತೀವಿ, ಈ ಅಂತಲೂ ಕರಿತೀವಿ ಫ್ರೆಂಡ್ಸ್. ಮತ್ತು ಕರೆಂಟ್ ಬಂದ್ಬಿಟ್ಟು ಆಂಪರ್, ಆಂಪ್ಸ್, ಐ ಅಂತ ಕರಿತೀವಿ ಫ್ರೆಂಡ್ಸ್. ರೆಸಿಸ್ಟೆನ್ಸ್ ಓಮ್ಸ್ ಲಾ, ರೆಸಿಸ್ಟೆನ್ಸಿ ಆರ್ ಅಂತ ಕರಿತೀವಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಯಾವ ಥರ ಫ್ಲೋ ಆಗ್ತೈತೆ ನೋಡಿ. ಎ ಸಿ ಕರೆಂಟ್ ಬಂದ್ಬಿಟ್ಟು 3 ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ ಫ್ರೆಂಡ್ಸ್. ಒಂದೇ ಡೈರೆಕ್ಷನ್ ಯಾವುದಕ್ಕೂ ಫ್ಲೋ ಆಗುತ್ತೆ. ಒಂದೇ ಡೈರೆಕ್ಷನ್ ಫ್ಲೋ ಆಗೋದು ಡೈರೆಕ್ಟ್ ಕರೆಂಟ್. ಡೈರೆಕ್ಟ್ ಕರೆಂಟ್ ಅಂದ್ರೆ ದ ಕರೆಂಟ್ ವಿಚ್ ಫ್ಲೋ ಇನ್ ಓನ್ಲಿ ಒನ್ ಡೈರೆಕ್ಷನ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್. ಇದು ಒಂದು ಕರೆಂಟ್ ಕೇವಲ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತದೆ. ಅದನ್ನು ನಾವು ಎ ಸಿ ಕರೆಂಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಇದು ಎ ಸಿ ಕರೆಂಟಲ್ಲಿ ಎ ಸಿ ಕರೆಂಟ್ನ ರೆಫರೆನ್ಸ್ಗೋಸ್ಕರ ನಾವು ಪ್ಲಸ್ ಮೈನಸ್ ಅಂದರೆ ಪಾಸಿಟಿವ್, ನೆಗೆಟಿವ್ ಅಂತ ಕರಿತೀವಿ ಫ್ರೆಂಡ್ಸ್. ಇದು ಯಾವ ಥರ ಫ್ಲೋ ಆಗ್ತೈತೆ ಮಾಡಿ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತದೆ ಅಂದರೆ ಅದು ಡಿ ಸಿ ಕರೆಂಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.